ಈಗ ಏನು ಗೊತ್ತಾ, ಇವತ್ತು ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಕಲ್ಫಿಟ್ ಜಾಯ್ನ್ ಇದೆ. ಏನಕ್ಕಂದರೆ ಇಷ್ಟು ದಿನ ಲೋಕಲ್ ಜಿಮ್ಮಲ್ಲಿ ಮಾಡ್ತಿದ್ದೆ, ಸ್ವಲ್ಪ ಬೇಜಾರಾಗಿತ್ತು. ಸ್ವಲ್ಪ ಹೈಜಿನಿಕ್ ಜಿಮ್ಮಲ್ಲಿ ವರ್ಕೌಟ್ ಮಾಡೋಣ, ಸ್ವಲ್ಪ ಹೈಜಿನ್ ಆಗಿರುತ್ತೆ, ಈಸಿ ಗೀಸಿ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಡಂಬೆಲ್ಸ್ ಮತ್ತು ಪ್ರಾಪರ್ ಎಲ್ಲ ಮೇಂಟೈನಾಗಿ ಮಾಡಿರ್ತಾರೆ ಅಂತ ನಾನು ಕಲ್ಟ್ಗೆಲ್ಲ ಜಾಯ್ನ್ ಆದೆ. ಸೊ ಇಲ್ಲಿ ಬಂದುಬಿಟ್ಟು ನೋಡಿದ್ರೆ ಇದು ರಿಸೆಪ್ಷನಿಸ್ಟ್ ಫಸ್ಟ್ ಓಪನ್ ಮಾಡಿದರೆ ಇಲ್ಲಂತೂ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು. ಇಲ್ಲಿ ಬೇರೆ ಟಿ ವಿ ಕೂಡ ಇದೆ, ಅಲ್ಲಿ ವೇಯಿಂಗ್ ಮಿಷಿನ್ ಕೂಡ ಇತ್ತು, ಅದರಲ್ಲಿ ಬಿ ಎಮ್ ಐ ಎಲ್ಲ ನಾವು ಫ್ಯಾಟ್ ಗಿಟ್ ಎಲ್ಲ ಚೆಕ್ ಮಾಡ್ಕೋಬೋದು. ಇದು ಓಪನ್ ಮಾಡಿದ್ರೆ ವಾಶ್ರೂಮ್ ಕೂಡ ತುಂಬ ಸಖತ್ತಾಗಿ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದರು. ಮಿರರ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದ್ದು. ಮತ್ತು ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಹೇರ್ ಡ್ರೈಯರ್ ಇಟ್ಟಿದ್ರು. ಅದೇ ನಂಗೆ ತುಂಬ ಶಾಕ್ ಆಯಿತು, ಯಾಕಂದರೆ ಯಾವ ಲೋಕಲ್ ಜಿಮ್ಮಲ್ಲೂ ಮತ್ತು ಇನ್ನೊಂದು ಜಿಮ್ಮಲ್ಲೂ ಇಡೋಲ್ಲ ಹೇರ್ ಡ್ರೈಯರ್ನ. ಸೊ ನನಗೆ ತುಂಬ ಸಖತ್ತಾಗಿ ಇಷ್ಟ ಆಯಿತು. ಹಾಗೆ ಈ ಜಿಮ್ಮಲ್ಲಿ ಇನ್ನೊಂದು ದೊಡ್ಡ ರೂಲ್ ಇದೆ, ಏನಪ್ಪ ಅಂತಂದರೆ ನಾವು ವಿತೌಟ್ ಪರ್ಮಿಷನ್ ವೀಡಿಯೋ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ನಾನು ಮುಂದೆ ಪರ್ಮಿಷನ್ ತೊಗೊಂಡಿದ್ದೆ ವೀಡಿಯೋ ಮಾಡಲಿಕ್ಕೆ. ಪರ್ಮಿಷನ್ ತೊಗೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಫಸ್ಟ್ ನಾನು ವಾರ್ಮ್ ಅಪ್ ಮಾಡ್ಕೋಬೇಕಾದ್ರೆ ತುಂಬ ಜನ ಇದ್ದರು, ಅವರು ಪರ್ಮಿಷನ್ ಕೇಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಿದೆ. ಅವಾಗ ವಾರ್ಮಪ್ಪಲ್ಲಿ ಮಾಡ್ಕೊಂಡಿದ್ದು ನಾನು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ರೋಟೇಷನ್ ಮತ್ತು ಇಂಟರ್ನಲ್ ರೋಟೇಷನ್ ಏನಕ್ಕಪ್ಪ ಅಂದರೆ ಶೋಲ್ಡರ್ ಇಂಜುರಿ ಆಗದೇ ಇರಲಿ ಅಂತ. ಏನಕ್ಕೆ ಅಂತಂದರೆ ನನಗೆ ವರ್ಕೌಟಲ್ಲಿ ತುಂಬ ಇಷ್ಟ ಆಗಿದ್ದು ವರ್ಕೌಟ್ ಅಂದರೆ ಶೋಲ್ಡರ್ ವರ್ಕೌಟ್. ಅದಕ್ಕೆ ನಾನು ಅಂದ್ಕೊಂಡು ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಶೋಲ್ಡರ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾಗೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಬಾರ್ಬೆಲ್ ಬ್ಯಾಕ್ ಪ್ರೆಸ್. ಇದರಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಒಂದು 10 kg ಇಂದ. ಸೊ 10 kg ಹಾಕೊಂಡು ಒಂದು ಆರಾಮ್ ಒಂದು 15 reps ಮಾಡೋಣ ಅಂತ ಮಾಡಿದೆ. ಇದೊಂದು ಆದ ಕೂಡ ನಾನು ನೆಕ್ಸ್ಟ್ ಹಾಕ್ಕೊಂಡಿದ್ದೇನಪ್ಪ ಅಂತಂದರೆ 15 kg. ಸ್ವಲ್ಪ ಇದರಲ್ಲಿ ಪೋಸಿಂಗು ಮಾಡೋಣ ಅಂತ ಯಾಕಂದರೆ ನಾನು ಎವ್ರಿ ಸೆಟ್ ಆದಮೇಲೆ ಪೋಸಿಂಗ್ ಅಂತೂ ಮಾಡೋದು ನಾನು ಫಿಕ್ಸು. ಅದರಲ್ಲಿ ಪೋಸಿಂಗ್ ಆದಮೇಲೆ ನಾನು ನೆಕ್ಸ್ಟ್ ಮಾಡಿದ್ದು 15 kg ನೋಡಿದೆ. ಅಂದರೆ ತುಂಬ ದಿನ ಗ್ಯಾಪ್ ಆಯ್ತಲ್ಲ, ಹೋಗ್ತಾನೆ ಇದ್ದಿದ್ದಿಲ್ಲ. ಅಂದರೆ ನಾನು ಕೇಳ್ತಿದ್ದೆ ಹೋಗುತ್ತಾ ಇಲ್ಲ ಅಂತ, ಅವನು ಹೇಳ್ತದ ವೀಡಿಯೋ ನಾನಂತೂ ಸ್ಟಾರ್ಟ್ ಮಾಡಿದ್ದೆ, ನೀನಂತೂ ಮಾಡು ಅಂತ. ಸೊ ಆಲ್ಮೋಸ್ಟ್ ಇದು 20 kg ನೆಕ್ಸ್ಟ್ ಸೆಟ್ 15 kg ಪ್ಲಸ್ 5 kg. ಇದು ಒಂದು 3 reps ಅಷ್ಟೇ ಇತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ಆದರೂ ಮಾಡೋಣ. ಎಷ್ಟೋ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೆ ಅವ್ನಿಗೆ, ನನ್ನ ಫ್ರೆಂಡ್ಗೆ, ಅಲ್ಲೊಂದು ಹುಡುಗಿ ನೋಡ್ತಾ ಉಳ್ಕೊಳೋ ಅಂತ ಹೇಳ್ದೆ. ಇರಲಿ ತೈರೋ ಗುರು, ಅವ್ರು ನೋಡೋತನ ಆದರೂ ನಾನು ಸುಮ್ಮನೆ ಇರ್ತೀನಿ. ಸಡನ್ನಾಗಿ ಅವ್ರು ನನ್ನ ಕಡೆ ನೋಡಿದ ಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಏನಕ್ಕಂದರೆ ಹುಡುಗಿ ನೋಡಿದ್ರೆ ಸ್ವಲ್ಪ ಜೋಶ್ ಬರುತ್ತಲ್ಲ ವರ್ಕೌಟ್ ಮಾಡಲಿಕ್ಕೆ. ಸೊ ಹಾಗಾಗಿ ವರ್ಕೌಟ್ ಸ್ಟಾರ್ಟ್ ಆಯಿತು. ಸೊ ಇದು ನಮ್ಮದು ಬಾರ್ಬೆಲ್ ಫ್ರಂಟ್ಸಲ್ಲಿ ಇದು ಒಂದು 3 sets ಆಯಿತು. ಸೇಮ್ ಆ್ಯಸ್ ಯೂಶ್ವಲ್ ಫಸ್ಟ್ 10 kg ಫಸ್ಟ್ ಸ್ಟಾರ್ಟಿಂಗ್ ನಂದು. ಇದರಲ್ಲಿ ಆಲ್ಮೋಸ್ಟ್ ಒಂದು 15 reps. ನಾನು ಯಾವಾಗಲೂ ಯೂಶ್ವಲಿ ಮಾಡೋದೇ 15 ಮತ್ತು 15, 12, 10 ಇಲ್ಲ ಅಂದರೆ 15 reps ಮಾಡ್ತೀನಿ. ಸೊ ನಂದು ಇದರ ಸೆಕೆಂಡ್ ಸೆಟ್ 15 kg ಈಚ್ ಸೈಡ್. ನೋಡೋಣ ಎಷ್ಟಾಗುತ್ತೆ ಅಂತ ನಾನು ನೋಡ್ತಾ ಇದ್ದೆ, ಯಾಕಂದರೆ ತುಂಬ ದಿನ ಗ್ಯಾಪ್ ಆಗಿತ್ತಲ್ಲ. ನಾನು ಅಂದ್ಕೊಂಡೆ ತುಂಬ reps ಹೋಗಲ್ಲ ಅಂತ, ಬಟ್ ಆದರೂ 15 kg ಮಾಡಿದೆ. ಸೊ ನೆಕ್ಸ್ಟ್ 20 kg ಹೋಗುತ್ತೋ ಇಲ್ಲ ಅಂತ ನಾನು ವೇಟ್ ಮಾಡಿದೆ, ಯಾಕಂದರೆ ಮೈಂಡಲ್ಲಿ ಅದೇ ಬರ್ತಿತ್ತು, ನಾನು ಮಾಡ್ತೇನೆ ಇಲ್ಲ ಇವತ್ತು ಅಂದರೆ ಸ್ಟ್ರೆಂತ್ ಇದೆಯಾ ಇಲ್ಲ ಅಂತ. ಯಾಕಂದರೆ ನಾನು ಪ್ರೀ ವರ್ಕೌಟ್ ಎಲ್ಲ ತೊಗೊಳ್ಳಲ್ಲ, ಪ್ರೀ ಮೇಲೆ ಏನು ತೊಗೊಳ್ಳಲ್ಲ, ಸುಮ್ಮನೆ ಹಾಗೆ ವರ್ಕೌಟ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ಥರ್ಡ್ ಸೆಟ್ 20 kg. ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ, ಆಗಲ್ಲ ಕಣೋ ಇವತ್ತು ಬೇಡ, ನೆಕ್ಸ್ಟ್ ಟೈಮ್ ಮಾಡು ಅಂತ. ನಾನು ಅಂದ್ಕೊಂಡೆ ಇಲ್ಲ ಕಣೋ ಇವತ್ತು ಬಂದಿದ್ದೀವಿ ಕಲ್ಟ್ ಫಿಟ್ಟಲ್ಲಿ ತುಂಬ ತೋರಿಸ್ಬಿಡೋಣ. ಸೊ ನೆಕ್ಸ್ಟ್ ಅದು ಮುಗಿದ್ಮೇಲೆ ನಾನು ಶೋಲ್ಡರ್ ಪ್ರೆಸ್ ಮಾಡಿಕೊಂಡೆ. ಇದು ನಾನು ಮಾಡಿಕೊಂಡೆ ಸೂಪರ್ ಸೆಟ್. ನೀವು ಕೂಡ ಇದನ್ನ ನಿಮ್ಮ ಸೂಪರ್ ಸೆಟ್ ಅಂತ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ವರ್ಕೌಟಲ್ಲಿ. ಏನಕ್ಕೆಂದರೆ ತುಂಬ ಚೆನ್ನಾಗಿ ಪಂಪ್ ಬರುತ್ತೆ. 12.5 kg 15 kg 17.5 kg ನಾನು ಮಾಡಿದ್ದು ಫಸ್ಟ್ ಸೆಟ್ಟಲ್ಲಿ. ನೀವು ಬೇಕಿದ್ದರೆ ತುಂಬ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ನೀವು ಈ ಥರ ಸೂಪರ್ ಸೆಟ್ ಇಲ್ಲ ಡ್ರಾಪ್ ಸೆಟ್ ಆ್ಯಡ್ ಮಾಡ್ತಾ ಹೋದರೆ ನಿಮ್ಗೆ ಚೆನ್ನಾಗಿ ಪಂಪ್ ಸಿಗುತ್ತೆ ಮತ್ತು ನಿಮ್ಮ ಶೋಲ್ಡ್ರ್ ಚೆನ್ನಾಗಿ ಹೊರಗೆ ಬರುತ್ತೆ. ಏನಕ್ಕಂದರೆ ನೀವು ಯಾವಾಗ ಜಾಸ್ತಿ ವೇಟ್ ಲಿಫ್ಟ್ ಮಾಡ್ತೀರಾ ಆವಾಗ ನಿಮ್ಮ ಶೋಲ್ಡ್ರ್ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಪ್ಪ 5 kg 10 kg ಅಷ್ಟೇ ಮಾಡ್ತಾಯಿದ್ದೆ ಸತ್ರು ನಿಮ್ಗೆ ಬರೋಲ್ಲ. ಸೊ ನಾನು ಇದು ಸೆಕೆಂಡ್ ಸೆಟ್. ಸೊ 15 kg 17.5 kg 20 kg. ನನ್ನ ಫ್ರೆಂಡ್ ಆಗ್ತದೆ ಅಂತ ಹೇಳ್ತಾ ಇದ್ದಲ್ಲೂ ಸಾಕಲ್ಲೂ ಎಷ್ಟು ಮಾಡ್ತೀಯ ಅಂದೆ, ಯಾಕಂದರೆ ಗ್ಯಾಪ್ ಆಗಿದೆ ಹಾಕಲ್ಲ ನಿನ್ನ ಕೈಯಲ್ಲಿ ಅಂತ. ನಾನು ಮಾಡಿದೆ, ನೋ ಆಗುತ್ತೆ, ಮಾಡೋಣ ಏನಾಗುತ್ತೆ ನೋಡೋಣ, ಶೋಲ್ಡರ್ ಎಷ್ಟಾದರೂ ಆಗಲಿ, ಹೊರಗಡೆ ಹೋಗಿ ಚೆನ್ನಾಗಿ ಮೀಲ್ ತಿನ್ನೋಣ, ಇವತ್ತು ಏನೋ ಗೊತ್ತಿಲ್ಲ ವರ್ಕೌಟ್ ಸರಿಯಾಗಿ ಮಾಡೋಣ ಅಂತ ಹೇಳಿದೆ. ಸೊ ಸೆಕೆಂಡ್ ಸೆಟ್ ಕೂಡ ಬಂದ್ಬಿಟ್ಟು ತುಂಬ ಪೇನ್ ಆಗ್ತಾಯಿತ್ತು. ಸೊ ಏನೋ ಹಾಗೆ ಆಗಲಿ ಏನಾಗುತ್ತೋ ಆಗಲಿ ಅಂತ ಮಾಡಿದೆ. ಸೊ ಸೆಕೆಂಡ್ ಸೆಟ್ ಇದು ನಮ್ಮದು. ಇದು ಲಾಸ್ಟ್ ರೆಪ್ಯುಟೇಷನ್ಸ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದು ಲಾಸ್ಟ್ ರೆಪ್ಯುಟೇಷನ್ಸ್ ಎಲ್ಲರೂ ಏನು ಮಾಡ್ತಾರೆ, ಒಂದು ಇನ್ನೂ 5 reps ಹೋಗ್ತಾಯಿದ್ರು, ಇಲ್ಲಪ್ಪ ಸಾಕು ಇವತ್ತು 2 reps ಅಂತ ಸಾಕು ಬಿಟ್ಬಿಡ್ತಾರೆ. ಅದನ್ನು ಮಾತ್ರ ನೀವು ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ರೆಪ್ಸ್ ಮಿನಿಮಮ್ ಎಲ್ಲ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಮ್ಯಾಕ್ಸ್ ಟ್ರೈ ಮಾಡಿ. ಯಾಕಂದರೆ ನಿಮ್ದು ಯಾವಾಗ ಲಾಸ್ಟ್ ರೆಪ್ ಒಂದು 5 to 8 reps ಇರುತ್ತಲ್ಲ, ಅವೇ ನಿಮ್ಗೆ ಜಾಸ್ತಿ ಪಂಪ್ ಕೊಡೋದು ಮತ್ತು ನಿಮ್ಮ ಮಸಲ್ ಇನ್ಕ್ರೀಸ್ ಆಗೋದೇ ಆ ಟೈಮಲ್ಲಿ. ಸೊ ಇದನ್ನು ಲಿಫ್ಟ್ ಮಾಡಬೇಕಾದ್ರೆ ಆಗ್ತಾ ಇದ್ದಿದ್ದಲ್ಲ, ಅಂದರೆ 22.5 ತುಂಬ ಕಷ್ಟ ಆಯಿತು, ಬಟ್ ಸ್ಟಿಲ್ ಮಾಡಿದೆ. ಇದಾದಮೇಲೆ ನಾನು ಪೋಸಿಂಗ್ ಟ್ರೈ ಮಾಡಿದೆ, ತುಂಬ ಪಂಪ್ ಚೆನ್ನಾಗಿ ಕಾಣ್ತಿತ್ತು. ಸ್ವಲ್ಪ ದಿನ ಗ್ಯಾಪ್ ಆದಮೇಲೂ ಬಟ್ ಫೈಬರ್ ಹೋಗಿದೆ. ಇಲ್ಲಿ ಬೆಂಗಳೂರು ಬಂದಮೇಲೆ ಸ್ವಲ್ಪ ಫುಡ್
ಅಷ್ಟೊಂದು ಮೇಂಟೈನ್ ಆಗಿದ್ದಿಲ್ಲ ಡಯಟು. ಸೊ ಅದ್ರ ಸಂಬಂಧ ನಂದೆಲ್ಲ ಫೈಬರ್ ಲಾಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಟ್ರಲ್ ರೇಸ್, ನಾರ್ಮಲ್ ಲ್ಯಾಟ್ರಲ್ ರೇಸ್. ಇದರಿಂದ ತುಂಬ ಚೆನ್ನಾಗಿ ಪಂಪ್ ಸಿಗ್ತಾ ಇತ್ತು. ಸೊ ಅದಕ್ಕೆ ನಾನು ಲ್ಯಾಟ್ರಲ್ ರೇಸ್ ಮಾಡಿಕೊಂಡೆ. ಲ್ಯಾಟ್ರಲ್ ರೇಸ್ ಅಂತೂ ಪಕ್ಕ ನೀವು ಕನ್ಫರ್ಮ್ ಮಾಡಲೇಬೇಕು. ಸೊ ದಿಸ್ ಒಂದು 15 ರೆಪ್ಸ್ ಮಾಡಿದೆ. ಸೊ 15 ರೆಪ್ಸ್ ಅಷ್ಟೇ ಮಾಡಿದ್ದು. ಇಲ್ಲಿ ನೋಡಿ ಮತ್ತೆ ನಾನು ಪೋಸಿಂಗ್ ಸ್ಟಾರ್ಟ್ ಆಯಿತು. ನಾನು ಯಾವಾಗಲೂ ಕಂಟಿನ್ಯೂ ಆಫ್ಟರ್ಸ್ ಎವ್ರಿ ಸೆಟ್ ನಾನು ಪೋಸಿಂಗ್ ಮಾಡ್ತಾ ಇರ್ತೀನಿ. ಏನಕ್ಕಂದರೆ ನಾವು ಪೋಸಿಂಗ್ ಮಾಡೋದ್ರಿಂದ ಒಂದು 3 ಬೆನಿಫಿಟ್ ಸಿಗುತ್ತೆ. ಒಂದು ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ, ಒಂದು ಮಸಲ್ ಗ್ರೋತ್ ಆಗುತ್ತೆ, ಮಸಲ್ ಸಪ್ರೇಷನ್ ಸಿಗುತ್ತೆ. ಸೊ ನೀವು ಕೂಡ ವರ್ಕೌಟ್ ಆದಮೇಲೆ ಎವ್ರಿ ಟೈಮ್ ಪೋಸಿಂಗ್ ಮಾಡಿ, ನಿಮ್ಗೆ ಚೆನ್ನಾಗಿ ಪಂಪ್ ಸಿಗುತ್ತೆ. ಪೋಸಿಂಗ್ ಮಾಡದೇ ಇರಬೇಡಿ. ಪೋಸಿಂಗ್ ರಾಂಗ್ ಆಗಲಿ ರೈಟ್ ಆಗಲಿ ಯಾರನ್ನಾದ್ರೂ ಗೊತ್ತಿರೋರನ್ನ ಕರೆಕ್ಟಾಗಿ ಕೇಳಿಕೊಂಡು ಯಾವ ಮಸಲ್ ಟ್ರೈನ್ ಮಾಡ್ತಿದ್ರೆ ಆ ಮಸಲ್ನ ಪೋಸಿಂಗ್ ಮಾಡಿ. ಪೋಸಿಂಗ್ ಮಾಡಿದ್ರೆ ನಿಮ್ಗೆ ಅದೇ ಹೇಳ್ದಲ್ಲ 3 ಟೈಪ್ಸ್ ಆಫ್ ಬೆನಿಫಿಟ್ ಸಿಗುತ್ತೆ. ಪೋಸಿಂಗ್ ಮಾಡೋಕ್ಕೆ ಹಿಂದೆ ಮುಂದೆ ಯಾರಾದರೂ ಇದ್ದರೆ ಹಿಂಜರಿಬೇಡಿ. ಯಾಕಂದರೆ ಒಬ್ಬರು ಅನ್ಕೊಂತಿರ್ತಾರೆ ಅವ್ನು ನೋಡ್ತಾನೆ ಇವ್ನು ನೋಡ್ತಾನೆ ಅಂತ, ಹಾಗೆಲ್ಲ ಥಿಂಕ್ ಮಾಡಬೇಡಿ. ಸೊ ಪೋಸಿಂಗ್ ಮಾಡ್ತಾಯಿರಿ. ಇದು ನಂದು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ರೇಸಸ್. ಫ್ರಂಟ್ ರೇಸಸ್ ಮಾಡೋದ್ರಿಂದ ಇದು ನಾವು ಟ್ರೈನ್ ಮಾಡ್ತಾ ಇರೋ ಮಸಲ್ ಏನಪ್ಪ ಅಂತಂದರೆ ಆ್ಯಂಟೀರಿಯರ್ ಡೆಲ್ಟಾ ನಾವು ಟ್ರೈನ್ ಮಾಡ್ತಾ ಇರೋದು. ಸೊ ಇದನ್ನು ಮಾಡೋದ್ರಿಂದ ನಮಗೆ ಫುಲ್ ಪಂಪ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೈ ಪುಲ್ ಅಂತೂ ನಾನು ಬಾರ್ಬೆಲಲ್ಲೇ ಮಾಡೋದು. ಯಾಕಂದರೆ ನಂಗೆ ಜಾಸ್ತಿ ಡಂಬಲಲ್ಲಿ ಅಷ್ಟೊಂದೇನು ಎಫೆಕ್ಟ್ ಅನ್ಸಲ್ಲ. ಇಲ್ಲ ಕೇಬಲಲ್ಲೂ ಎಫೆಕ್ಟ್ ಮಾಡಬೇಕು. ಕೇಬಲಲ್ಲೂ ಮಾಡ್ಬೋದು. ಕೇಬಲಲ್ಲಿ ಮಾಡಬೇಕಂದ್ರೆ ಸ್ಟೆಪ್ಪರ್ ಬೇಕಾಗುತ್ತೆ. ಯಾಕಂದರೆ ನಮ್ಮದು ರೇಂಜ್ ಆಫ್ ಮೋಷನ್ ಜಾಸ್ತಿ ಹೋಗಬೇಕಾಗುತ್ತೆ. ರೇಂಜ್ ಆಫ್ ಮೋಷನ್ ಇಲ್ಲ ಅಂದರೆ ಕರೆಕ್ಟ್ ಆಗೋಲ್ಲ. ಈಗ ಮಾಡ್ತಿರೋ ವರ್ಕೌಟ್ ಕೂಡ ತುಂಬಾ ಇಂಪಾರ್ಟೆಂಟು. ಇದೇನಕ್ಕಪ್ಪ ಅಂತಂದರೆ ಇದು ರೇರ್ ಡೆಲ್ಟ್, ನಮ್ಮದು ಬ್ಯಾಕ್ ಸೈಡ್ ಶೋಲ್ಡರ್ಸ್ಗೆ ಇದು ತುಂಬಾ ಪಂಪ್ ಚೆನ್ನಾಗಿ ಕೊಡುತ್ತೆ. ಇದು ಲಾಸ್ಟ್ ಒಂದು ಬಂದುಬಿಟ್ಟು ಸ್ಟ್ರಗ್ಸ್. ಇದನ್ನು ನಾನು ಟ್ರೈ ಮಾಡಿದೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ 40 kg ಇಂದನೇ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಪಂಪ್